ಸೀಟ್ಗಳ ಅಕ್ರಮ ಬ್ಲಾಕಿಂಗ್ ಪ್ರಕರಣದ ತನಿಖೆಯನ್ನ ಮಲ್ಲೇಶ್ವರಂ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಹಗರಣದ ಹಿಂದೆ ಕಾಣದ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಪ್ರತಿಷ್ಠಿತ 3 ಕಾಲೇಜುಗಳಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ನಗರದ ಪ್ರತಿಷ್ಠಿತ ಕಾಲೇಜುಗಳಾದ ನ್ಯೂ ಹಾರಿಜನ್ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್, ಬಿಎಂಎಸ್ ಎಂಜಿನಿಯರಿಂಗ್ ಕಾಲೇಜಿಗೆ ನೋಟಿಸ್ ನೀಡಿದ್ದಾರೆ. ಕಳೆದ 3 ವರ್ಷದ ವಿದ್ಯಾರ್ಥಿಗಳ ಸೀಟುಗಳ ದಾಖಲಾತಿ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಮೆರಿಟ್ ಮತ್ತು ಮ್ಯಾನೇಜ್ಮೆಂಟ್ ಕೋಟಾಗಳ ದಾಖಲಾತಿಗಳ ಸಮೇತ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಜಾರಿ ಮಾಡಲಾಗಿದೆ. 2024ರ ಹೊರತಾಗಿ ಸಹ 2 ವರ್ಷಗಳ ಹಿಂದಿನ ದಾಖಲಾತಿಗಳ ಸಮೇತ ಹಾಜರಾಗುವಂತೆ ಸೂಚನೆ ನೀಡಿದ್ದು, ಕೆಇಎ ಆಡಳಿತ ಮಂಡಳಿಗೆ ಕಾಲೇಜುಗಳು ಕಳ್ಳಾಟವಾಡಿರೋ ಅನುಮಾನ ವ್ಯಕ್ತವಾಗಿದೆ. ಸೀಟ್ ಬ್ಲಾಕಿಂಗ್ನಲ್ಲಿ ಭಾರೀ ಅಕ್ರಮ ಕಂಡುಬಂದ ಹಿನ್ನೆಲೆ ದೂರು ದಾಖಲಾಗಿತ್ತು. ಪ್ರಕರಣ ಸಂಬಂಧ ಮಲ್ಲೇಶ್ವರ ಪೊಲೀಸರು 10 ಜನರನ್ನ ಬಂಧಿಸಿದ್ರು. ಕೆಇಎ ಗುತ್ತಿಗೆ ನೌಕರ ಸೇರಿ ದಂಧೆಯಲ್ಲಿ ಭಾಗಿಯಾಗಿದ್ದವರ ಬಂಧನವಾಗಿತ್ತು. ಸದ್ಯ ದಂಧೆಯಲ್ಲಿ ತೊಡಗಿದ್ದ ಮಧ್ಯವರ್ತಿಗಳ ವಿಚಾರಣೆ ವೇಳೆ ಪ್ರಕರಣದಲ್ಲಿ ಕಾಲೇಜುಗಳು ಭಾಗಿಯಾಗಿರುವ ಶಂಕೆ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಶುಕ್ರವಾರ ಕಾಲೇಜುಗಳಿಗೆ ನೋಟಿಸ್ ನೀಡಲಾಗಿದ್ದು, ಈ ಹಿನ್ನೆಲೆ ಶನಿವಾರ ಠಾಣೆಗೆ ಬಂದು ಕಾಲೇಜು ಆಡಳಿತ ಮಂಡಳಿ 1 ವಾರ ಸಮಯಾವಕಾಶ ಕೇಳಿದೆ. ಪೊಲೀಸರು ಕಾಲಾವಕಾಶ ನೀಡಿದ್ದು, ಈ ವಾರಾಂತ್ಯದಲ್ಲಿ ಪೊಲೀಸರು ಕೇಳಿರುವ ದಾಖಲೆಯೊಂದಿಗೆ ಕಾಲೇಜು ಆಡಳಿತಾಧಿಕಾರಿಗಳು ಹಾಜರಾಗಬೇಕಿದೆ.